ವಿದ್ಯಾರ್ಥಿಗಳೇ, ಏರ್ಫೋರ್ಸ್ ನಾನ್ ಕಾಂಬಿನೆಂಟ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದಾರ, ಸೊ ಅವ್ರು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವಿಡಿಯೋ ಇದು. ಸೊ ಡಾಕ್ಯುಮೆಂಟ್ಸ್ ಏನು, ಎಕ್ಸಾಮ್ ಪ್ರೊಸೆಸ್ ಏನು, ಫಿಸಿಕಲ್ ಏನು, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನೇನು ತೊಗೊಂಡು ಹೋಗ್ಬೇಕು ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಅದ್ರ ಜೊತೆಗೆ ಸಿಲೆಬಸ್ ಏನು ಪ್ರತಿಯೊಂದು, ಹಾಗೆ ನಾನು ಲೈವ್ ಕೂಡ ಕ್ಲಾಸ್ ಮಾಡ್ತಿದ್ದೀನಿ, ನೀವು ಯಾರು ನೋಡಿಲ್ಲ ಬೇಗ ನೋಡ್ಕೊಂಬಿಡಿ. ಲೈವ್ ಕೂಡ ಇದೆ, ನಿಮಗೆ ಪೋಸ್ಟ್ ಮೂಲಕ ನೀವು ಹಾಕಿದ್ರಿ. ಸೊ ಈ ರೀತಿ ಒಂದು ಪೋಸ್ಟ್ ನೀವು ಹಾಕಿದ್ರಿ, ಈ ಒಂದು ಪೋಸ್ಟ್ ವಾಪಸ್ ಬಂದಿದೆ ನೋಡ್ಬೋದು. ಅವ್ರ ಮನೆಗೆ ಈ ತರ ಒಂದು ಪೋಸ್ಟ್ ಇಲ್ಲೇ ಬಂದಿದೆ ಅಂತ ಹೇಳ್ಬೋದು. ಇದರಲ್ಲಿ ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಯುವರ್ ಅಪ್ಲಿಕೇಶನ್ ಹ್ಯಾಡ್ ಬಿ ಎರರ್ಸ್ ವಿತ್ ಬ್ರಿಂಗ್ ನ್ಯೂ ಅಪ್ಲಿಕೇಶನ್ ವಿತೌಟ್ ಎರರ್ಸ್ ಅಂತಂದ್ರೆ ನೀವು ಏನು ಎಕ್ಸಾಮ್ ಬರಕ್ಕೆ ಹೋಗ್ತಿರಲ್ಲ, ಹೋಗುವಾಗ ಹೊಸ ಅಪ್ಲಿಕೇಶನ್ ತೊಗೊಂಡು ಹೋಗ್ಬೇಕು. ನಿಮ್ಮ ಅಡ್ಮಿಟ್ ಕಾರ್ಡ್ ನೋಡೋದಾದ್ರೆ ಈ ರೀತಿ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ಏನು ಕೊಟ್ಟಿದ್ದಾರಲ್ಲ ಅದೇ ಅಡ್ಮಿಟ್ ಕಾರ್ಡು. ಸೊ ನಿಮ್ಮದು ಎಕ್ಸಾಮ್ ಟೈಮಿಂಗ್ ಅವರೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಕ್ಸಾಮ್ ಡೇಟ್ 6ನೇ ಕ್ವಶನ್ ಇದೆ, 6ನೇ 6th 1 ಅಲ್ಲಿ ಎಕ್ಸಾಮ್ ಡೇಟ್ ಆ್ಯಂಡ್ ರಿಟರ್ನ್ PET ಸ್ಟ್ರೀಮ್ ಸೂಟೇಬಲ್ ಟೆಸ್ಟ್ ಅಂತ ಇದೆ. 6th April 26. ಹಾಗೆ 7th 1 ಸೊ ನೋಡಿ 6ನೇದು ಡೇಟ್ ಆಫ್ ರಿಟರ್ನ್ ಅಂದರೆ 6ನೇ ತಾರೀಕು ಎಕ್ಸಾಮ್ ಇದೆ. ಇನ್ನು ಟೈಮಿಂಗ್ ನೋಡೋದಾದ್ರೆ 6:30 AM ಇದೆ. ಇನ್ನು ಸ್ಥಳ ನೋಡೋದಾದ್ರೆ ನೋಡಿ ಹೆಡ್ ಕ್ವಾರ್ಟರ್ಸ್ ಆಫ್ ಟ್ರೈನಿಂಗ್ ಕಮಾಂಡ್. ಸೊ ನೀವು ಎಲ್ಲಿ ಕೊಟ್ಟಿದ್ದೀರಾ ಅಲ್ಲಿ ಟ್ರೈನಿಂಗ್ ಬಂದಿರುತ್ತೆ ನಿಮ್ಮದು, ಅಂದರೆ ಎಕ್ಸಾಮಲ್ಲೇ ಬಂದಿರುತ್ತೆ. ಇನ್ನು ಸೊ ಈ ಥರ ಗೌರ್ಮೆಂಟ್ನಿಂದ ಸಹಿ ಆಗಿರಬೇಕು. ಇದ್ರ ಜೊತೆಗೆ ನಿಮ್ದು ಇನ್ನೂ ಒಂದು ಲೆಟರ್ ಅವ್ರು ಕೊಟ್ಟಿದ್ದಾರೆ ನೋಡಿ. ಇಂಟ್ರಕ್ಷನ್ ಕೊಟ್ಟಿದ್ದಾರೆ, ಅಂದರೆ ಏನೇನು ಒಯ್ಯಬೇಕು ಏನೇನು ಒಯ್ಯಬಾರ್ದು. ಸುಮ್ಮನೆ ರೈಟಿಂಗ್ ಪ್ಯಾಡ್ ವೇರಿ, ಬ್ಲೂ ಬಾಲ್ ಪೆನ್ ವೇರಿ, ಫೋಟೋ ವೇರಿ. ಸೊ ನಾವು ಪ್ರತಿಯೊಂದು ಹೇಳ್ಕೊಡ್ತೀನಿ ಬನ್ನಿ ಇನ್ನು ಮುಂದೆ. ಇಲ್ಲಿವರೆಗೂ ನೀವು ಬಂದಿರೋದು ನೋಡಿದ್ರಿ. ಇನ್ನು ಏರ್ಫೋರ್ಸಲ್ಲಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ, ನಿಮ್ದು ಏರ್ಫೋರ್ಸಲ್ಲಿ ಫಿಸಿಕಲ್ ರನ್ನಿಂಗ್ ಇರುತ್ತೆ. ಅಂದರೆ 1.6 ಕಿಲೋಮೀಟರ್ ಅಂದರೆ 1600 ಮೀಟರ್ನ 6.5 ನಿಮಿಷದಲ್ಲಿ ನೀವು ಓಡಬೇಕು, ಈ ರೀತಿ ಇರುತ್ತೆ. ಸೆಕೆಂಡ್ ಒನ್ನಲ್ಲಿ ಸ್ಕ್ವಾಟ್ಸ್ ತೆಗಿಬೇಕು, 20 ಸ್ಕ್ವಾಟ್ಸ್ ತೆಗಿಬೇಕು. ಆಮೇಲೆ ಪುಲ್ಲಪ್ಸ್ ಕೂಡ ನೀವು ತೆಗಿಬೇಕು ನೋಡಿ. ಸುಮಾರು 10 ಪುಲ್ಲಪ್ಸ್ ತೆಗಿಬೇಕು. 10 ಪುಲ್ಲಪ್ಸ್ನ ಕೇವಲ 1 ನಿಮಿಷದಲ್ಲಿ ತೆಗಿಬೇಕು. ಹೈಟ್ ನೋಡೋದಾದ್ರೆ 152.5 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟ್ 5 ಸೆಂಟಿಮೀಟರ್ ಇರಬೇಕು. ಅದರ ಜೊತೆಗೆ ಮೆಡಿಕಲ್ನಲ್ಲಿ ಐ ಟೆಸ್ಟ್ ಮಾಡ್ತಾರೆ. ಎಕ್ಸಾಮ್ ಪ್ಯಾಟರ್ನ್ ಕಡೆ ಬರೋದಾದ್ರೆ ಸೊ ನಿಮಗೆ 20 ಮಾರ್ಕ್ಸಿಂದ ಎಕ್ಸಾಮ್ ಕೂಡ ಇರುತ್ತೆ. 20 ಮಾರ್ಕ್ಸಲ್ಲಿ ಜನರಲ್ ನಾಲೆಜ್ 10 ಮಾರ್ಕ್ಸ್ ಇರುತ್ತೆ. ಜನರಲ್ ನಾಲೆಜಲ್ಲಿ ಕೇಳೋದಾದ್ರೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಬೇಸ್, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ, ಡಿಫೆನ್ಸ್ ರಿಲೇಟೆಡ್ ಕ್ವಶನ್, GK ಕೇಳ್ತಾರೆ. ಇದು 10 ಅಂಕ. ಇನ್ನು 10 ಅಂಕ ಇಂಗ್ಲೀಷ್ ಗ್ರಾಮರ್ಲಿ ಇರುತ್ತೆ ನೋಡಿ. ಬೇಸಿಕ್ ಗ್ರಾಮರ್, ಆಂಥೋನಿಮ್ಸ್, ಹಾಗೆ ಸಿಂಪಲ್ ಸೆಂಟೆನ್ಸ್ ಕ್ವಶನ್ಸ್. ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ನೀವು ಕ್ವಾಲಿಫಿಕೇಶನ್ ಆಗ್ಬೇಕಂದ್ರೆ 12 ಮಾರ್ಕ್ಸ್ ಮೇಲೆ ತಗೋಬೇಕು. ನೆಗೆಟಿವ್ ಇರೋದಿಲ್ಲ. ಮೇನ್ ಹೇಳೋದಾದ್ರೆ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ಇನ್ನು ಎಕ್ಸಾಮ್ಗೆ ಏನೇನು ತೊಗೊಂಡು ಹೋಗ್ಬೇಕು ಮೇನ್ ಇಂಪಾರ್ಟೆಂಟ್ ಓದೋದಾದ್ರೆ 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್, 8th ಇದೇನು ಅನಿವಾರ್ಯ ಇಲ್ಲ. ಸೊ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್. ಸೊ 4ರಿಂದ 6 ಕಾಪಿ ತೊಗೊಂಡು ಹೋಗ್ಬೇಕು. ಡೊಮ್ಯಾನ್ಸಿಯಲ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಬೇಕು. ಕಾಸ್ಟ್ ಇನ್ಕಮ್ ಒಯ್ಯಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗುತ್ತೆ. NCC ಸರ್ಟಿಫಿಕೇಟ್ ಇದ್ರೂ ಅಷ್ಟೇ, ಇರಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಈ ಒಂದಿಷ್ಟು ಒಯ್ಯಬೇಕು. ಅದ್ರ ಜೊತೆಗೆ ನೀವು ಬಾಲ್ ಪೆನ್ ಒಯ್ಯಬೇಕು. ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಆನ್ ಇರೋದಿಲ್ಲ, ಟಿಕ್ ಹಾಕೋದಿರುತ್ತೆ. ಸೊ OMR ಶೀಟಲ್ಲಿ ನೀವು ಸೊ ಈ ರೀತಿ ಒಂದು ರಬ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಈ ಕಡೆ, ಈ ರೀತಿ OMR ಶೀಟಲ್ಲಿ ತುಂಬಬೇಕು. ಎಕ್ಸಾಮ್ ಆಯಿತು, ಎಲ್ಲ ಪ್ರೊಸೆಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ, ರಿಪ್ಲೈ ಮಾಡಿ. ಸೊ ಪ್ರತಿಯೊಬ್ಬರಿಗೂ ಡೌಟ್ ಇದ್ದರೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.